ಇದು ನಿಮಗೆ ಮಲ್ಲೇಶ್ವರಂ ದೇವಸ್ಥಾನದ್ದು ಇದು ಕಾಣಿಸ್ತಿದೆಯಾ ನಿಮಗೆ? ಇದು ಕನ್ಫ್ಯೂಸ್ ಆಗಬೇಡಿ. ಮತ್ತು ಶ್ರೀ ಮುತ್ತುಮಾರಿ ಅಮ್ಮ ಅಂತಲೂ ಕರೀತಾರೆ. ಶ್ರೀ ರೇಣುಕಾದೇವಿ ಮತ್ತು ವಾರಾಹಿ ಅಮ್ಮನವರು ದೇವಸ್ಥಾನ ಅಂತಲೂ ಇಲ್ಲಿ ಕರೀತಾರೆ. 1ನೇ ಅಡ್ಡ ರಸ್ತೆ, 4ನೇ ಮುಖ್ಯ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಇಲ್ಲಿಗೆ ಬಂದರೆ ನಿಮಗೆ ವಾರಾಹಿ ತಾಯಿನೂ ಇರ್ತಾರೆ. ನೋಡಿ ಮಕ್ಕಳುಗಳೆಲ್ಲ ನನ್ನ ತೋರಿಸಿ ಅಂತಿದ್ದಾರೆ. ನೋಡಿ ಇಲ್ಲಿ ಹೂವೋದು ಎಲ್ಲ ಪ್ರತಿಯೊಂದು ನಿಮಗೆ ಸಿಗುತ್ತೆ. ನೋಡಿ ಪೂಜೆಗೆ ನೀವು ಬಂದರೆ ಅಕಸ್ಮಾತ್ ನಾವೇನಾದರೂ ಹೂವಾಗಿವ ಎಲ್ಲ ತಂದಿಲ್ಲ ಅಂದರೆ ನೀವು ಇಲ್ಲಿ ಹೂವು ಕೂಡ ತಗೊಬೋದು. ಸರಿನಾ? ಹೌದು, ಇಲ್ಲಿ ಪೂಜೆ ಸೆಟ್ಟು ಎಲ್ಲ ಸಿಗುತ್ತೆ. ಎಷ್ಟು ಅದು ಪೂಜೆ ಸೆಟ್ಟು? 130. ನೋಡಿ 130 ರೂಪಾಯಿ ಕೊಟ್ಟರೆ ನೀವು ಅಕಸ್ಮಾತು ಮನೆಯಿಂದ ಬರುವಾಗ ಬಂದಿದ ತಕ್ಷಣ ನೀವೇನಾದರೂ ದೀಪ ಹಚ್ಚೋಕ್ಕಾಗಿಲ್ಲ ಅನ್ನೋರು ಇಲ್ಲಿ 130 ರೂಪಾಯಿ ಕೊಟ್ಟು ನೀವು ದೀಪ ಎಲ್ಲ ತೊಗೊಂಡು ಮಾಮೂಲಿ ದೀಪ ಎಲ್ಲನೂ ಇಲ್ಲಿ ಹಚ್ಬೋದು. ಸರಿನಾ? ಇಲ್ಲ ಟೈಮಿಂಗ್ ಹಾಕ್ತೀನಿ. ಆಚೆಯಿಂದ ನಿಮಗೆ ಇದೆ ಮಲ್ಲೇಶ್ವರಮಲ್ಲಿರೋ ಅಂತ AC ಜನರಲ್ ಹಾಸ್ಪಿಟ್ಲ್ ಇದೆಯಲ್ಲ, ಸರ್ಕಲ್ ಹತ್ರ ನೀವು ಇಟ್ಕೊಂಡ್ರೆ ಇಲ್ಲಿ ಬಂದರೆ ನಿಮಗೆ ಸಿಗುತ್ತೆ ವಾರಾಹಿ ಟೆಂಪಲ್ಲು. ನೋಡಿ ಕಾಣಿಸ್ತಿದೆಯಾ? ಆಮೇಲೆ ನೀವು ಏನು ಹೇಳ್ತೀರ ಅಂದರೆ ಅಡ್ರೆಸ್ಸು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತೀರ. ನೋಡಿ ನಿಮ್ಗೆ ಅಡ್ರೆಸ್ ಸಮೇತನೇ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಶ್ರೀ ವಾರಾಹಿ ದೇವಿ ದೇವಸ್ಥಾನ. ನೋಡಿ ಫಸ್ಟ್ ಕ್ರಾಸ್, 4th ಮೇನ್ ರೋಡ್, ಮಲ್ಲೇಶ್ವರಂ, ಬೆಂಗಳೂರು 56. ಗೊತ್ತಾಯ್ತಾ? ನೋಡಿ ಅಡ್ರೆಸ್ ಹಾಕಿಲ್ಲ ಹಾಕೋ ಅಂತ ಹೇಳ್ತಿರ್ತೀರಲ್ವಾ, ನೋಡಿ ಅಡ್ರೆಸ್ ಇಲ್ಲಿ ಹಾಕಿದ್ದೀನಿ. ನೀವು ವಾರಾಹಿ ದೇವಿಗೆ ಬಂದು ಒಂದು ಸರಿನಾದ್ರೂ ಇಲ್ಲಿ ಇದನ್ನು ಮಾಡಿಸಿ ನಿಮ್ಮ ಸೇವೆ ಸಂಕಲ್ಪಗಳು ಪೂಜೆ ಮಾಡಿಸಿ. ಇಲ್ಲಿ ಅಮ್ಮನವ್ರಿಗೆ ತೆಂಗಿನಕಾಯಿ ದೀಪನೇ ಶ್ರೇಷ್ಠ. ಆಮೇಲೆ ಹೇಗಿದೆ ಅಂತ ನೋಡಿ ಎಲ್ಲ ಪೂಜೆ ಸಾಮಗ್ರಿಗಳು ಸಹ ನಿಮಗೆ ಇಲ್ಲಿ ಸಿಗುತ್ತೆ. ನೋಡಿ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ನೀವೇನೋ ಅಪ್ಪಿ ಇಲ್ಲಿ ಬಂದು ನಮ್ಮ ಕೈಯಲ್ಲಿ ಇದು ಮಾಡೋಕ್ಕಾಗಲ್ಲ ಅಂದರೆ ನೋಡಿ ಇಲ್ಲೇ ತೊಗೊಂಡು ನೀವು ದೀಪ ಕೂಡ ಹಚ್ಬೋದು. ನೋಡಿ ಪ್ರತಿಯೊಂದು ಎಲ್ಲ ಇಲ್ಲಿ ಸಿಗುತ್ತೆ. ಇಲ್ಲೇ ಇರುತ್ತೆ ಅಮ್ಮನವ್ರ ವಾರ ನೋಡಿ ಇಲ್ಲಿ ಇರುತ್ತೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮಗೆ ಇಲ್ಲೆಲ್ಲ ಕಾಣಿಸ್ತಿದೆಯಾ? ಇದು ಪ್ರತ್ಯಂಗಿರಾ ದೇವಿ, ಅದು ದುರ್ಗಾದೇವಿ. ನೋಡಿ ಇಲ್ಲಿ ದುರ್ಗಾದೇವಿಗೆ ನೀವು ಬಂದು ಪ್ರತ್ಯಂಗಿರಾ ದೇವಿ ಕೂಡ ಇಲ್ಲೇ ಇದ್ದಾರೆ. ನೀವು ಇಲ್ಲಿ ದೂರ ಹುಡುಕೋ ಅವಶ್ಯಕತೆ ಇಲ್ಲ. ನೋಡಿ ಅಮ್ಮನವ್ರಿಗೆ ಇಲ್ಲಿ ಮುಖ್ಯವಾಗಿ ವಾರಾಹಿ ತಾಯಿಗೆ ಕಡಲೆಕಾಯಿ, ಕ್ಯಾರೆಟು ಅಂದರೆ ತುಂಬ ಇಷ್ಟ. ಇದನ್ನೆಲ್ಲ ನೀವು ಕೊಡ್ಬೋದು. ನೋಡಿ ತುಂಬ ವಿಶೇಷವಾಗಿದೆ ಅಮ್ಮನವರು, ತುಂಬಾ ವಿಶೇಷವಾಗಿದೆ. ನೋಡಿ ಬನ್ನಿ. ಇಲ್ಲ ಅಡಿಕೆ ಕಾಸು ನಾನು ಹೇಳಿದ್ನಲ್ಲ ನಿಮಗೆ. ನೋಡಿ ಹೆಂಗೆ ಕಟ್ತಾ ಇದ್ದಾರೆ ಎಲ್ಲರೂ. ಒಳ್ಳೇದಾಗುತ್ತಲ್ಲ. ಹಾಂ ಹೇಳಿ. ಇಲ್ಲಿ ಬಂದರೆ ರೆಗ್ಯುಲರ್ ಆಗಿ ಬಂದರೆ ಖಂಡಿತ ಒಳ್ಳೇದಾಗುತ್ತೆ. ನಮ್ಮ ಮೈ ಹುಷಾರಂತ ಇದ್ದರೆ ಎಲ್ಲ ಸರಿ ಆಗುತ್ತೆ. ನೋಡಿ ಎಲ್ಲ ಹೇಳ್ತಾ ಇರೋದು ಅಷ್ಟೇ. ಇಲ್ಲಿ ಬಂದರೆ ನೀವೇನು ಅಂದ್ಕೊಂಡಿರ್ತೀರೋದು ಪಕ್ಕ ಆಗುತ್ತೆ ಅಂತಲೇ ಹೇಳ್ತಾ ಇರೋದು.
ಕಾಲ್ಬೆಟ್ಟಲ್ಲಿ. ಕಣ್ತುಂಬ ನೋಡಿ ಕಾಯಿ ದೀಪನ ಪಂಚಮಿ ಟೈಮಲ್ಲಿ ಹಚ್ಚಿದ್ದಾರೆ ನೋಡಿ. ಅವ್ರ ಇಷ್ಟಾರ್ಥ ಯಾವ ರೀತಿ ನೆರವೇರಿತು ಮತ್ತು ಗಂಡ ಹೆಂಡತಿ ನಡುವೆ ಅನ್ಯೋನ್ಯವಾಗಿರಬೇಕು ಅಂದರೆ ಅವರು ಯಾವ ರೀತಿ ದೀಪ ಹಚ್ಚಿದ್ರು ಏನಂತ ಹೇಳ್ತಾರೆ ಹೇಳಿ ಅಕ್ಕ. ನಮಸ್ಕಾರ, ನಮ್ಮ ಹೆಸರು ಅಮ್ಮ ಅಂತ. ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಯ್ತು, ಇವಾಗ 1 ವರ್ಷದಿಂದ ನಾವು ಬರ್ತಾ ಇದ್ದೀವಿ. ನಮ್ಮ ಮನೇಲಿ ತುಂಬ ಜಗಳ ಅದು ಇದು ಎಲ್ಲ ಆಗ್ತಾಯಿತ್ತು. ಮಕ್ಕಳು ಹೇಳೋ ಮಾತೆಲ್ಲ ಕೇಳೋಣ. ಈ ತಾಯಿ ಹತ್ರ ಬಂದಮೇಲೆ ನಮಗೆಲ್ಲ ಒಳ್ಳೇದಾಗೈತೆ. ಒಂದು ಮನೆ ಇಸ್ಕೋಬೇಕಂತ ಇದ್ದಿದ್ರು, ಅದೂ ನಮಗೆಲ್ಲ ಆಗೋಯ್ತು. ನಮಗೆಲ್ಲ ಒಳ್ಳೇದೇ ಆಗೈತೆ. ಈ ತಾಯಿನ ಬಂದು ಈ ಥರ ತೆಂಗಿನಕಾಯಿನಲ್ಲಿ ಎಣ್ಣೆಲ್ಲ ಹಚ್ಬಿಟ್ಟು ಈ ಥರ ಎಲ್ಲ ಮಾಡಿದ್ರೆ ಎಲ್ಲ ಅನುಕೂಲ ಆಗ್ಬಿಟ್ಟಿದೆ. ನಮಗೆ ಚೆನ್ನಾಗಿ ಆಗ್ತಾಯಿದೆ. ಒಂದು ತಿಂಗಳು ಒಳಗಡೆ ಎಲ್ಲ ಆಗ್ಬಿಡ್ತೀವಿ. ಅವ್ರೇನು ಹೇಳ್ತಾರೆ ಅಂದರೆ 1 ತಿಂಗಳು ಒಳಗಡೆ ನೀವು ಏನು ಅಂದ್ಕೊಂಡಿರ್ತೀರ ಆ ಕೆಲಸ ಖಂಡಿತವಾಗ್ಲೂ ಆಗುತ್ತೆ. ಮತ್ತು ಮನೆಯೂ ಕಟ್ಟಿದ್ದಾರಂತೆ ಅವರು. ಗಂಡ ಹೆಂಡತಿ ನಡುವೆ ಇದ್ದಂಥ ಅನ್ಯೋನ್ಯತೆ ಎಲ್ಲ ಚೆನ್ನಾಗಾಗಿದೆಯಂತೆ. ಜಗಳ ಮನಸ್ತಾಪ ಎಲ್ಲ ದೂರ ಆಗಿದೆಯಂತೆ. ಅದಕ್ಕೋಸ್ಕರ ನೀವು ಬನ್ನಿ ವಾರಾಹಿ ತಾಯಿ ಹತ್ರ ನೋಡಿ. ಎಲ್ಲರೂ ಇಲ್ಲಿ ಹಚ್ಚುತ್ತಾ ಇದ್ದಾರೆ. ಹೌದು ನೋಡಿ, ಈ ವಾರಾಹಿ ತಾಯಿಗೆ ಬಂದು ಹೋಗ್ದಾದ್ರಿಂದ ಅವರು 3 ತಿಂಗಳು ಒಳಗಡೆ ಅವರು ಎಷ್ಟು ದಿನಕ್ಕಾಯಿತು ಅಮ್ಮ ನೋಡಿ ಪರಿಚಯ ಮಾಡಿಕೊಡ್ತೀನಿ ಅವ್ರಿಗೆ. ಅವ್ರ ಮಗನಿಗೆ ಈ ತಾಯಿಗೆ ಬಂದು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ ಪೆನ್ನು ಮತ್ತು ಹಾಳೆ ಎಲ್ಲ. ಅಮ್ಮನವ್ರಿಗೆ ಈ ರೀತಿ ಅವ್ರ ಇಷ್ಟಾರ್ಥನ ಬರೆದು ಇಲ್ಲಿ ಹಾಕಿದ್ದೆ ಆದರೆ ಖಂಡಿತವಾಗ್ಲೂ ಅವ್ರ ಇಷ್ಟಾರ್ಥಗಳು ನೆರವೇರುತ್ತೆ ನೋಡಿ. ಅವ್ರು ಹೇಳ್ತಾರೆ ಅವ್ರ ಮಗನಿಗೆ ಯಾವ ರೀತಿ ಕೆಲಸ ಸಿಕ್ತು ಅಂತ. ಹೇಳಿ ಅಮ್ಮ. ನನ್ನ ಮಗ, ನಾನು 3 ತಿಂಗಳಿಂದ ಬರ್ತಾ ಇದ್ದೀನಿ. ನನ್ನ ಮಗನು B.Tech ಮಾಡಿದ್ದಾನೆ. ಒಳ್ಳೆ ಜಾಗ ಕೆಲಸ ಸಿಕ್ಕಿಲ್ಲ. ಇವಾಗ ಇಲ್ಲಿ ಬಂದಿದ್ದರಿಂದ ಒಳ್ಳೆ ಕೆಲಸ ಸಿಕ್ಕಿದೆ. ಒಳ್ಳೆ ಪೇಮೆಂಟು ಇದೆ. ನೋಡಿದ್ರಾ, ಏನಂದರೆ ಅಮ್ಮನವರಲ್ಲಿ ನಿಮ್ಗೆ ಏನಾದರೂ ಕೆಲಸಕ್ಕೆ ಹುಡುಕಿ ಸಾಕಾಗಿದೆ, ನಿಮಗೆ ಕಷ್ಟ ಆಗ್ತಿದೆ ಅನ್ನೋರು ಇಲ್ಲಿ ಬಂದು ನೀವು ವಾರಾಹಿ ತಾಯಿಗೆ ನೋಡಿ ಈ ರೀತಿ ಅರ್ಕೆ ಚೀಟಿನ ನೀವು ಬರೆದು ಇಲ್ಲಿ ನೀವು ಅಲ್ಲಿ ಆ ಹಳ್ಳಿ ಮರ ಇದೆಯಲ್ಲ, ಹಳ್ಳಿ ಮರಕ್ಕೆ ನೀವು ಗಂಟು ಕಟ್ಬಿಟ್ಟು ಅಲ್ಲಿ ನೇತು ಹಾಕ್ಬಿಟ್ಟು ಹೋದರೆ ಸಾಕು, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಿದ್ದಾರೆ ನೋಡಿ. ಇದು ತುಂಬ ವಿಶೇಷವಾದ ದೇವಸ್ಥಾನ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದು ಅಂಗಾಳ ಪರಮೇಶ್ವರಿ ದೇವಿ. ಇದು ಅಂಗಾಳ ಪರಮೇಶ್ವರಿ ದೇವಿ. ಅದು ಎಷ್ಟು ಕಟ್ಟಬೇಕು? 51. ನೋಡಿ, ಇವ್ರು ಏನು ಹೇಳ್ತಿದ್ದಾರೆ ಅಂದರೆ 51, 21, 101 ಎಷ್ಟಾಗುತ್ತೋ ಅಷ್ಟನ್ನ ನೀವು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಈ ಗೋಟ್ ಅಷ್ಟನದ್ದು ನೋಡಿ ಕಾಣಿಸ್ತಿದೆಯಲ್ಲ, ಈ ಥರ ನೀವು ದಾರ ಕಟ್ಟಿಬಿಟ್ಟು ಈ ಥರ ನೀವು ಸಂಕಲ್ಪ ಮಾಡ್ಕೊಂಬಂದು ಇಲ್ಲಿ ಹಾಕಿದ್ದೆ ಆದರೆ ಅದರಲ್ಲೂ ಇಲ್ಲಿ ಪಂಚಮಿ ದಿನ ತುಂಬ ವಿಶೇಷ. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ.
ಇಲ್ಲಿ ತುಂಬ ವಿಶೇಷ ಅಂತೆ ನೋಡಿ. ಈ ಬೆಂಗಳೂರು ಸುತ್ತಮುತ್ತ ನೀವು ಎಲ್ಲೋ ಹುಡುಕಿದ್ರೂ ಜಾಸ್ತಿ ಸಿಗಲ್ಲ ವಾರಾಹಿ ತಾಯಿ. ಇಲ್ಲಿರೋದೇ ಒಂದು ಪ್ಲೇಸು, ಅದಕ್ಕೋಸ್ಕರ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ನವರಾತ್ರಿ 15ನೇ ತಾರೀಕಿಂದ ಕಮೆಂಟ್ಸ್ ಆಗುತ್ತೆ. ದಯವಿಟ್ಟು ಸುತ್ತಮುತ್ತ ಇರೋರು ಭೂಮಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ವಿಚಾರಗಳಿದ್ದರೆ ನೀವಿಲ್ಲಿ ಬಂದು ತೆಂಗಿನಕಾಯಿ ದೀಪನ ಹಚ್ಚಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ನಿಮಿಷ ಇಲ್ಲಿ ನೋಡಿ ವಾರಾಹಿ ಅಮ್ಮನ ನಿಮಗೆ ತೋರಿಸ್ತೀನಿ. ನೋಡಿ ಹೆಂಗಿದ್ದಾರೆ ವಾರಾಹಿ ತಾಯಿ. ನನಗೆ ತುಂಬ ಸಂತೋಷ ಆಗ್ತಿದೆ. ನೀವು ನಿಜ ಸುತ್ತಮುತ್ತ ನೀವು ಎಲ್ಲಿ ಹುಡುಕಿದ್ರೂ ಸಿಕ್ಕಲ್ಲ. ಈ ಒಂದೇ ಪ್ಲೇಸಲ್ಲಿ ನಾನು ನೋಡಿರೋದು. ನವರಾತ್ರಿ ಹತ್ತತ್ರ ಇರೋದ್ರಿಂದ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಈ ತಾಯಿನ. ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ರೂ ಖಂಡಿತವಾಗ್ಲೂ ಬನ್ನಿ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಿದ್ದು ನಿಮ್ಗೇನಾದರೂ ಜಗಳ ಆಗ್ತಿದ್ರೆ, ಸಂತಾನ ಸಮಸ್ಯೆ ಇದ್ದರೆ, ಆರೋಗ್ಯ ಸಮಸ್ಯೆ ಇದ್ದರೆ ತಾಯಿನ ವಾರಾಹಿ ತಾಯಿ ಹತ್ರ ಬಂದು ಬೇಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟ ಅಂತ ನೋಡಿ ವಾರಾಹಿ ತಾಯಿ ತುಂಬ ಚೆನ್ನಾಗಿದೆ. ಎಷ್ಟು ಜನ ಬಂದಿದ್ದಾರೆ ಎಲ್ಲ. ಇವತ್ತು ಪಂಚಮಿ ಇರೋದ್ರಿಂದ ನೋಡಿ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕೂಡ ಇದ್ದಾರೆ. ಈ ತಾಯಿ ಇಲ್ಲಿ ಮುಖ್ಯ ಪ್ರಾಣದೇವರು, ಇಲ್ಲಿ ಆಂಜನೇಯ ಕೂಡ ಇಲ್ಲಿದ್ದಾರೆ ನೋಡಿ. ನವರಾತ್ರಿ ಟೈಮಲ್ಲಿ ಎಲ್ಲ ಇಲ್ಲಿ ಮುಖ್ಯವಾಗಿ ಅಮ್ಮ ವಾರಾಹಿ ಅಮ್ಮ ತುಂಬ ವಿಶೇಷವಾದದ್ದು ನೋಡಿ. ನಿಮ್ಮ ನೀವೇನು ಅನ್ಕೊಂತೀರ ಅದೆಲ್ಲ ಖಂಡಿತವಾಗ್ಲೂ ಆಗುತ್ತೆ ನೋಡಿ. ಇಷ್ಟಾರ್ಥಗಳು ಎಂಥದ್ದೇ ಅಂದರೆ ಅದೆಲ್ಲ ಖಂಡಿತವಾಗ್ಲೂ ನೆರವೇರುತ್ತೆ ನೋಡಿ. ಇಲ್ಲೆಲ್ಲ ಬಂದು ಅಮ್ಮನವ್ರಿಗೆ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚುತ್ತಾರೆ. ಮುಖ್ಯವಾಗಿ ಇಲ್ಲಿ ನಾನು ನೋಡಿದ ಪ್ರಕಾರ ಇಲ್ಲಿ ಕೇಳ್ತಾ ಇರೋದು ತೆಂಗಿನಕಾಯಿ ದೀಪ ತುಂಬಾ ವಿಶೇಷದ್ದು ನೋಡಿ. ಅದು ಪಂಚಮಿ, ಮಹಾಲಯ, ಅಮಾವಾಸ್ಯೆ, ಹುಣ್ಣಿಮೆ ಟೈಮಲ್ಲಿ ನೀವು ಬಂದು ಇಲ್ಲಿ ಹಚ್ಚಿ ಹೋಗ್ಬೋದು ನೋಡಿ. ನೋಡಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಇಷ್ಟಾರ್ಥಗಳಿದ್ದರೆ ಆ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಅಂದರೆ ನೀವು ನಿಮ್ಮ ಮನೆಯಿಂದ ಚೀಟಿ ಬರೆದ್ಬಿಟ್ಟು ಸಂಕಲ್ಪ ಮಾಡಿಬಿಟ್ಟು ಇಲ್ಲಿ ತಗೊಂಬಂದು ಇಲ್ಲಿ ಕಟ್ಟಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ಇಷ್ಟು ದಿನಕ್ಕೆ ನೆರವೇರುತ್ತೆ ಅಂತ ನೀವು ಇಲ್ಲಿ ಕಟ್ಟೋದ್ರೆ ಅರ್ಕೆನ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಇಲ್ಲಿ ಅರ್ಚಕರು ಹೇಳಿದ್ದಾರೆ. ಎಲ್ಲ ಇಲ್ಲಿ ಬಂದು ತೆಂಗಿನಕಾಯಿ ದೀಪ ಹಚ್ಚೋದು, ದೀಪ ಹಚ್ಚೋದು. ನವರಾತ್ರಿ ವಿಶೇಷದು ಇಲ್ಲಿ ಹಾಕಿದ್ದಾರೆ. ಅಡ್ರೆಸ್ಸು ಅಲ್ಲೇ ಇದೆ. ಮುಕ್ತಿ ಮಾರಿಯಮ್ಮ ಅಂತ ಎಷ್ಟು ಚೆನ್ನಾಗಿದೆ ನೋಡಿ. ರೇಣುಕಾ ದೇವಿ
ದೇವಸ್ಥಾನದ ಹಿಂಭಾಗದಲ್ಲಿ ಇರುವಂಥ ಜಾಗ. ಸುಬ್ರಹ್ಮಣ್ಯ ಮುತ್ತುಮಾರಿಯಮ್ಮ. ಬ್ರಹ್ಮದೇವರು ನೀವೆಲ್ಲೂ ನೋಡಿರೋಕ್ಕಾಗಲ್ಲ. ಸುಬ್ರಹ್ಮಣ್ಯ ಸ್ವಾಮಿ ನೋಡಿ, ಸುಬ್ರಹ್ಮಣ್ಯ ಸ್ವಾಮಿ ಅವರ ಪತ್ನಿಯರ ಸಮೇತ ಇದ್ದಾರೆ. ನೋಡಿ, ನಿಮ್ಮ ಇಷ್ಟಾರ್ಥಗಳೇನೇ ಇದ್ರು ಇಲ್ಲಿ ಬಂದು ಹಾಕೊಂತಾರೆ. ಏನು ಅನ್ಕೊಂತೀರ ನಿಮ್ಮ ಇಷ್ಟಾರ್ಥಗಳನ್ನ ಅದಕ್ಕೆ ಇಲ್ಲಿ ಕಟ್ಟಿ ಹೋಗೋದು. ಈ ರೀತಿ ಕಟ್ಟೋದು ಅದಕ್ಕೆ ಈ ರೀತಿ ಇಲ್ಲಿ ಕೊಟ್ಟಾಗ ಸಾಪಿಲ್ಲ